ಒಂದು ಜಗದೀಶ್ ಅವ್ರು ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ನೋದು ತಪ್ಪದು. ಸೆಕೆಂಡ್ ಇಯರ್ ಓದಿರೋದು, ಲಾಯರ್ ಇದನ್ನ ಮಾಡಿಲ್ಲ ಅವರು. ರಾಪಿಡೋದಿಂದ ಸಮಥಿಂಗ್ ಏನೋ ತಗೊಂಡಿದ್ಯಾ. ಈಗ ರೀಸೆಂಟ್ ಆಗಿ ಬಂದ್ಬಿಟ್ಟು ಹೊಟ್ಟೆಪಾಡು 6 ಲಕ್ಷ ಜನ ಇದೀವಿ ನಾವು ಅಂತ ಹೇಳ್ಬಿಟ್ರೆ ಹಂಗ ನಾವೆಲ್ಲ ಇಲ್ಲಿ ಹೋಗ್ಬೇಕು. 3 ಮೆಂಬರ್ಸ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಕ್ಕಾಗತ್ತಾ? 2 ವೀಲರ್ ಅಲ್ಲಿ ಯಾವ ಗಾಡಿಲಿ ಪರ್ಮಿಟ್ ಇಲ್ವೋ ಆ ಗಾಡಿ ಸೀಸ್ ಮಾಡಿ. ಅದ್ ಬಿಟ್ಬಿಟ್ಟು ಒಂದೇ ಸಲ ಗಾಡಿ ಸೀಸ್ ಮಾಡ್ಬಿಟ್ರೆ ಹೊಟ್ಟೆಪಾಡು ಏನ್ ಮಾಡ್ತಾರೆ ಡ್ರೈವರ್. ನಾವು 10 ಗಂಟೆ ಆಯ್ತು, 10 ಗಂಟೆ ಆದ್ಮೇಲೆ ನಾವು ಮೀಟರ್ ಏನಿದೆ 1.5 ನಾವು ತಗೋತೀವಿ. ನೈಟ್ 10, 11 ಗಂಟೆ 12 ಗಂಟೆ 2 ವೀಲರ್ ಬರ್ತಾರ, ಸೇಫ್ಟಿ ಕರ್ಕೊಂಡೋಗಿ ಹೆಣ್ಮಕ್ಳು ಮನೆ ಬಿಡ್ತಾರ? ಯಾರು ಬಿಡ್ತಾರ? ಆಟೋದವ್ರು ತಾನೇ ಬಿಡ್ತಾರೆ. ಅದು ಕಾನೂನು ರೀತಿಯಲ್ಲಿ ಹೋಗ್ಲಿ, ಅದೇನಿದೆಯೋ ಕೋರ್ಟೇ ತೀರ್ಮಾನ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಬೈಕ್ ಟ್ಯಾಕ್ಸಿ ರದ್ದಾಗಿದೆ. ಇಷ್ಟು ದಿನ ಆಟೋದವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ದು ಯಾವಾಗ ರದ್ದಾಗುತ್ತೆ ಅಂತ. ಈಗ ರದ್ದಾಗಿದೆ. ಅವರು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದಾರೆ. ನಾವು ಕೂಡ ಹೊಟ್ಟೆಪಾಡು ಆಟೋದವ್ರು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಏನಂತೀರಾ? ಮೇಡಮ್, ಹೌದು. ರಾಪಿಡೋ ಅನ್ನೋದನ್ನ ಬಿಟ್ಟಿದ್ರು. ಸ್ಟಾರ್ಟಿಂಗು ಆಟೋಗೆ ಕ್ಯಾಬಿಗೆ ಅಂತ ಬಿಟ್ಟಿದ್ರು ಅಲ್ವಾ? 2 ವೀಲರ್ ಅವ್ರಿಗೆ ಬಿಟ್ಟಿದ್ರಾ? ಇಲ್ಲ. ಬಿಟ್ಟಿರೋದು ಯಾವಾಗಿಂದ? ಈಗ ರೀಸೆಂಟಾಗಿ ಒಂದು 6 ಮಂತ್ಸ್ ಇಲ್ಲ 1 ಇಯರಿಂದ ಬಿಟ್ಟಿರ್ಬೋದು. ಅದಕ್ಕೆ ಮುಂಚೆಯಿಂದ ಮಾಡ್ತಾ ಇರಲ್ವಲ್ಲ. ನಮ್ಮದು ಓಲಾ, ಊಬರು, ರಾಪಿಡೋ ನಮ್ಮ ಹತ್ರ ಎಲ್ಲ ಬಂದಾಗಿಂದ ಸ್ಟಾರ್ಟಿಂಗಿಂದ ಮಾಡ್ತಾ ಇದ್ದೀವಿ. ಅವ್ರಿಗೂ ಅದೇ ಥರ ಇದ್ದಿದ್ರೆ ಅವರು ಫಾಲೋ ಮಾಡ್ಬೋದಾಯ್ತು. ಅವ್ರಿಗೆ ಇಲ್ವಲ್ಲ. ಈಗ ರೀಸೆಂಟಾಗಿ ಬಂದ್ಬಿಟ್ಟು ಹೊಟ್ಟೆಪಾಡು 6 ಲಕ್ಷ ಜನ ಇದ್ದೀವಿ ನಾವು ಅಂತ ಹೇಳ್ಬಿಟ್ರೆ ಹಂಗ ನಾವೆಲ್ಲ ಇಲ್ಲಿ ಹೋಗ್ಬೇಕು. ಇವಾಗ 2 ವೀಲರೇ ಬಿಡ್ತಾರೆ, ಓಕೆ. 2 ವೀಲರ್ ಎಲ್ಲ ಏನು ಮಾಡ್ತಾರೆ ಅಂದರೆ 2 ವೀಲರಲ್ಲೇ ಹೋಗ್ತಾರೆ. ನಾವು ಆಟೋದವ್ರು ಎಲ್ಲಿ ಹೋಗ್ಬೇಕು? 3 ಮೆಂಬರ್ಸ್ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗತ್ತಾ? 2 ವೀಲರಲ್ಲಿ ಆಗೋದಿಲ್ಲ. 2 ವೀಲರ್ ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಹಂಗೆ ಅಂದ್ಬಿಟ್ಟು ಒಂದು ಜಗದೀಶ್ ಅವ್ರು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅನ್ನೋದು ತಪ್ಪದು. ಆಯಿತಾ? ಕಾನೂನು ಏನಿದೆ, ಕೋರ್ಟು ತೀರ್ಮಾನ ಏನು ಮಾಡಿದೆಯೋ ಅದು ಕಾನೂನು ರೀತಿಯಲ್ಲಿ ಹೋಗಲಿ. ಅದೇನಿದೆಯೋ ಕೋರ್ಟೇ ತೀರ್ಮಾನ ಮಾಡಲಿ. ಅದು ಬಿಟ್ಟು ನಾವು ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋದು ತಪ್ಪು. ದೌರ್ಜನ್ಯ ಅದು. ಆ ದೌರ್ಜನ್ಯ ಮಾಡಬಾರ್ದು. ಅಲ್ಲ ಸರ್, ಏನು ಆಟೋದವ್ರು ಎಲ್ಲರೂ ಕೂಡ ದುರಾಂಕಾರಿಗಳು, ದುರಾಂಕಾರದಿಂದ ವರ್ತಿಸ್ತಾರೆ ಅಂತ ಮೇಡಮ್, ಎಲ್ಲರೂ ಯಾರೂ ಸಾಚ ಅಲ್ಲ. 100ರಲ್ಲಿ ಒಬ್ಬ ಕೆಟ್ಟವನು ಇದ್ದೇ ಇರ್ತಾನೆ. ನಾವು ಆಟೋದವ್ರು ಎಲ್ಲರೂ ಇದು ಅಂತ ನಾನು ಹೇಳಲ್ಲ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇವಾಗ ಮೇಯ್ನು ಪಾಯಿಂಟ್ ಬರ್ತಾ ಇರೋದೇನೋ, ಆಟೋದವ್ರು ಜಾಸ್ತಿ ಕೇಳ್ತಾರೆ, ಎಕ್ಸ್ಟ್ರಾ ಕೇಳ್ತಾರೆ ಅಂತ. ಹೋಗಿ ಒಪ್ಕೊತೀವಿ. ಕೇಳ್ತಾರೆ, ಎಲ್ಲಿ ಕೇಳ್ತಾರೆ? ಕೇಳೋ ಜಾಗದಲ್ಲಿ ಹಿಡೀರಿ. ನಿಮ್ಮ ಕಾನೂನು ರೀತಿ ಏನಿದೆ ಅದನ್ನು ನೀವು ಫೈಲ್ ಮಾಡಿ, ಓಕೆನಾ? ಅದು ಬಿಟ್ಬಿಟ್ಟು ನೀವು ಎಲ್ಲರೂ ತಪ್ಪು, ಎಲ್ಲರೂ ಆಟೋದವರು ಒಂದೇ ಅನ್ನೋದು ತಪ್ಪದು. ಅದೇ 25 ಲಕ್ಷ ಅನಧಿಕೃತ ಆಟೋ ಓಡಾಡ್ತಾ ಇದೆ ಬೆಂಗಳೂರಲ್ಲಿ ಅಂತಾರೆ. ಏನು ಹೇಳ್ತೀರಾ ಇದಕ್ಕೆ? ಮೇಡಮ್ ನೋಡಿ, ಇವಾಗ ಪೊಲೀಸ್ ಅವ್ರಿಗೆ ಅಂತ ಅವರು ಹ್ಯಾಂಡ್ ಓವರ್ ಕೊಡ್ತಾರಲ್ವಾ, RTO ಹ್ಯಾಂಡ್ ಓವರ್ ಕೊಡ್ತಾರೆ. ಅವ್ರಿಗೆ ಕೊಡಲಿ. ಕೊಟ್ಟು ಯಾವ ಗಾಡೀಲಿ ಪರ್ಮಿಟ್ ಇಲ್ವೋ ಆ ಗಾಡಿ ಸೀಸ್ ಮಾಡಿ. ಅವಾಗ ಏನು ಪನಿಷ್ಮೆಂಟು ಕೊಡಬೇಕೋ ಕೊಡಿ. ಇರೋ ಗಾಡಿನೆಲ್ಲ ಯಾಕೆ ಹಿಡಿತೀರಾ? ಇರೋ ಗಾಡಿ ಇವಾಗ ಡಾಕ್ಯುಮೆಂಟ್ಸ್ ಏನೋ ಒಂದು ಮಿಸ್ಟೇಕ್ ಇರುತ್ತೆ, ಇವತ್ತು ನಾಳೆ ಕಟ್ಟಬೇಕು ಅನ್ನೋ ಪ್ರಾಬ್ಲಮ್ ಇರುತ್ತೆ. ಅದು ಆಟೋ ಡ್ರೈವರ್ ಪ್ರತಿಯೊಬ್ಬರಿಗೂ. ಇವಾಗ ನೋಡಿ, ನಾವು ಬೆಳಗ್ಗೆಯಿಂದ ಬಂದು ಇಷ್ಟೊತ್ತರೆಗೂ ಇನ್ನೂ 500 ರೂಪಾಯಿ ದುಡ್ಡು ಮಾಡಿಲ್ಲ. ನಾವು ಕಲೆಕ್ಷನ್ 350 ರೂಪಾಯಿ ಕಲೆಕ್ಷನ್ ಕೊಡಬೇಕು. ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರುತ್ತೆ. ನಿಂದು ಫಾಲೋ ಏನು ರೂಲ್ಸ್ ಇದೆಯೋ ಅದನ್ನು ಫಾಲೋ ಮಾಡಿ. ನೀವು ನಿಮ್ಮ RTOದವ್ರಿಗೆ ಏನು ರೂಲ್ಸ್ ಇದೆಯೋ ನೀವು ಮಾಡಿ. ಏನು ಪರ್ಮಿಟ್ ಇಲ್ವಾ, ಏನಿಲ್ವಾ ಅದನ್ನು ನೋಡಿ ಚೆಕ್ ಮಾಡಿ. ಏನು ಇರೋರಿಗೆ ಬಿಡಿ, ಇಲ್ದಿರೋರಿಗೆ ಇದು ಕೊಡಿ. ಏನು ಅವ್ರಿಗೆ ಹೇಳಿ, ಬುದ್ಧಿವಾದ ಹೇಳಿ. ಇಲ್ಲ ಸರ್ ಈ ಥರ ಇದೆ, ಕೊಡಿ, ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಹೇಳಿ, ಪನಿಷ್ಮೆಂಟ್ ಕೊಡಿ. ಅದು ಬಿಟ್ಬಿಟ್ಟು ಒಂದೇ ಸಲ ಗಾಡಿ ಸೀಸ್ ಮಾಡಿಬಿಟ್ರೆ ಹೊಟ್ಟೆಪಾಡು ಏನು ಮಾಡ್ತಾರೆ ಡ್ರೈವರ್ಗಳು ಅಲ್ವಾ? ಅದು ಮಾಡೋದು ತಪ್ಪು. ಹಂಗೆ ಮಾಡಬಾರ್ದು. ಇಲ್ವಾ ಡಾಕ್ಯುಮೆಂಟ್ಸ್ ಇಲ್ವಾ, ಒಂದ್ಸಲಿ ಎಚ್ಚರಿಕೆ ಕೊಡಬೇಕು ಅವ್ರಿಗೆ. ಈ ಥರ ಹಿಂಗೆಲ್ಲ ಹಿಂಗಿದೆಯಪ್ಪ, ಇದೆಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕು. ಇಲ್ವಾ ಆ ಥರ ಎಲ್ಲ ಏನು ಇಲ್ವಾ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆಯಾ, ಬಿಟ್ಟು ಕಳಿಸ್ಬೇಕು. ಇರೋರಿಗೆ ಎಚ್ಚರಿಕೆ ಕೊಡಬೇಕು. ಅದು ಬಿಟ್ಬಿಟ್ಟು ಸಡನ್ಲಿ ಸೀಸ್ ಮಾಡ್ಬಿಡ್ತೀನಿ, ಕೋರ್ಟ್ಗೆ ಹಾಕ್ಬಿಡ್ತೀನಿ, ಜೈಲಿಗೆ ಹಾಕ್ಬಿಡ್ತೀನಿ, ಎಲ್ಲಿ ಹೋಗ್ಬೇಕು? ಮೀಟರ್ ಹಾಕಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಮೇಡಮ್, ಎಕ್ಸಾಂಪಲ್ಗೆ ಮೀಟ್ರ್ ಹಾಕಲ್ಲ ಅಂದ್ರಲ್ಲ, ನಾನು ಮಾತು ಹೇಳ್ತೀನಿ. ಈಗ ಮನೆ ಒಳಗಡೆ ಕುತ್ಕೊಂಡು ಗಾಡಿ ಬುಕ್ ಮಾಡ್ತಾರೆ ಅಲ್ವಾ? ರೋಡಿಗೆ ಬಂದು ಯಾರು ಗಾಡಿ ಕೈ ಹಾಕಲ್ಲ. ಬಂದು ರೋಡಿಗೆ ಬಂದು ಕೈ ಹಾಕ್ಲಿ, ಬ್ಯಾನ್ ಮಾಡಲಿ. ರಾಪಿಡೋ, ಓಲಾ, ಊಬರ್ ಎಲ್ಲ ಬ್ಯಾನ್ ಮಾಡಲಿ. ರೋಡಿಗೆ ಬಂದು ಪ್ಯಾಸೆಂಜರ್ ರೋಡಿಗೆ ಬಂದು ಕೈ ಹಾಕ್ಲಿ, ನಾವೇ ಎಕ್ಕಿಸ್ಕೊಂಡು ಹೋಗ್ತೀವಿ. ಯಾಕೆ ಮೀಟ್ರ್ ಹಾಕಲ್ಲ? ಪ್ರತಿಯೊಂದಕ್ಕೂ ಮೀಟ್ರ್ ಹಾಕ್ತೀವಿ ನಾವು. ಹಾಕಲ್ಲ ಅಂತ ಇಲ್ಲ. ಓಲಾ, ಊಬರ್ ಎಲ್ಲ ಬಂದ ಮೇಲೆ ತಾನೇ ಮನೇಲಿ ಕುತ್ಕೊಂಡು ಮಾಡ್ತಾರೆ. ಅದೇ ರೋಡಿಗೆ ಬಂದು ಕೈ ಹಾಕಿದರೆ ಆಟೋದ್ರು ಕರ್ಕೊಂಡು ಹೋಗ್ತಾಯಿದ್ರು. ಯಾರಿಗೆ ಬಂದು ರೋಡಿಗೆ ಬಂದು ಕೈ ಹಾಕೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಮನೇಲಿ ಕುತ್ಕೊಂಡು ಬುಕ್ ಮಾಡ್ತಾರಲ್ಲ, ಹೋಯ್ತೀವಿ. ಅದು ಬಿಟ್ಬಿಟ್ಟು ರೋಡಿಗೆ ಯಾರು ಬರ್ದಿರೇ ನಾವು ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋದು ತಪ್ಪದು. ಮೇಡಮ್, 1.5 10 ಗಂಟೆ ಆದಮೇಲೆ 1.5 ಅದು ಮಾಮೂಲಿ. ಇವಾಗಿಂದಲ್ಲ, ಅವಾಗಿಂದ ರೂಲ್ಸ್ ಇದೆ. ಆಯಿತಾ? 10 ಗಂಟೆ ಆದಮೇಲೆ 1.5 ತಗೋತೀವಿ ನಾವು. ಅತಿಯಾಗಿ ಕೇಳ್ತಾರೆ, ಇಲ್ಲ ಅಂದ್ರೆ ನಾನು ಹೇಳಲ್ಲ. ಎಲ್ಲರೂ ಒಂದೇ ಅಂತ ನಾನು ಹೇಳಲ್ಲ. ಕೇಳೋರ ಮೇಲೆ ಕ್ರಮ ತಗೊಳ್ಳಿ. ಆಯಿತಾ? ಯಾರು ಕೇಳ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಎಲ್ಲರಿಗೂ ಯಾಕೆ ಸೇರಿಸಿ ಹೇಳ್ತೀರಾ? ತಪ್ಪದು. ನಾವು 10 ಗಂಟೆ ಆಯಿತು, 10 ಗಂಟೆ ಆದಮೇಲೆ ನಾವು ಮೀಟ್ರ್ ಏನಿದೆ 1.5 ನಾವು ತೊಗೊತೀವಿ. ಇವಾಗ ರಾಪಿಡೋ, ಓಲಾ ಎಲ್ಲ ಬುಕ್ ಆಗ್ತಾಯಿದೆ.
ಅಲ್ವಾ? ಅದ್ರಲ್ಲಿ ಅವ್ನು 1.5 ಇಲ್ದಿರಾನೆ ಕೊಡ್ತಾನ? ಇಲ್ಲ ನಾವು ಕೇಳ್ತೀವಾ? ಇಲ್ಲ ತಾನೆ. ಅವ್ನಿಗೆ ಏನು ಕೊಡ್ತಾನೆ ಅದನ್ನ ನಾವು ಫಾಲೋ ಮಾಡ್ತೀವಿ, ಅದನ್ನ ತೊಗೊತೀವಿ. ಇವಾಗ ನೈಟ್ 10-11 ಗಂಟೆ 12 ಗಂಟೆ 2 ವೀಲರ್ ಬರ್ತಾರಾ? ಬರಲ್ಲ. ಸೇಫ್ಟಿ ಕರ್ಕೊಂಡೋಗಿ ಹೆಣ್ಮಕ್ಳು ಮನೆ ಬಿಡ್ತಾರಾ? ಯಾರು ಬಿಡ್ತಾರ? ಆಟೋದವ್ರು ತಾನೇ ಬಿಡ್ತಾರೆ. ಅವಾಗ ಅವ್ರ ಹತ್ರ ಎಕ್ಸ್ಟ್ರಾ ಕೇಳೋಕ್ಕಾಗತ್ತಾ? ಇದನ್ನ ಯಾಕೆ ಲಾಯರ್ ಜಗದೀಶ್ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ? ಅವರು ಅರ್ಥ ಮಾಡ್ಕೊತ ಇಲ್ಲ. ಅವರು ಏನಕ್ಕೆ ಅರ್ಥ ಮಾಡ್ಕೊತ ಇಲ್ಲ ಅಂದರೆ, ಅವರು ಸೆಕೆಂಡ್ ಇಯರ್ ಓದಿರೋದು, ಲಾಯರ್ ಇದನ್ನು ಮಾಡಿಲ್ಲ ಅವರು. ಬಟ್ ಮಾಡಿದಾರೋ ಇಲ್ವೋ ಸೆಕೆಂಡ್ ಅದು ನಮ್ಗೆ ಬೇಡ. ಆಟೋದವ್ರ ಮೇಲೆ ನಿಮ್ಗೆ ಏನು ಕೋಪ? ರಾಪಿಡೋದಿಂದ ಸಮಥಿಂಗ್ ಏನಾದ್ರು ತೊಗೊಂಡಿದ್ಯಾ? ಏನಕ್ಕೆ ಈ ಥರ ಮಾಡ್ತಾ ಇದೆಯಾ? ಎಲ್ಲರೂ ಒಂದೇ ತಾನೇ. ಒಂದಲ್ಲ ಒಂದು ಟೈಮಲ್ಲಿ ನೀನು ಆಟೋದಲ್ಲಿ ಹೋಗಿರ್ತೀಯಾ? ನಾನು ಹೋಗೇ ಇಲ್ಲ, ನನ್ನ ಮನೆ ಮಗಳಿಗೆ ಆಟೋನೇ ಬಂದಿಲ್ಲ, ನಾನು ಆಟೋದವ್ರಿಗೆ ಹೆಂಗೆ ಮಾಡ್ತೀನಿ, ಹಿಂಗೆ ತಪ್ಪು ಅವೆಲ್ಲ. ಅದೆಲ್ಲ ಮಾತಾಡಬಾರ್ದು. ಏನಿದೆಯೋ ಕೋರ್ಟು ತೀರ್ಮಾನ ಏನು ತೊಗೊಂಡಿದೆಯೋ ಅದನ್ನು ಫಾಲೋ ಮಾಡಬೇಕು ಅಲ್ವಾ?